ಜೀವನ ಸಾಕಾಗಿ ಹೋಗಿದೆ. ಈ ಜೀವನ ಮತ್ತೆ ನನಗೆ ಬೇಡವೇ ಬೇಡ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಈ ವಿಡಿಯೋವನ್ನು ನೋಡಿ ಸ್ವಲ್ಪನಾದರೂ ನಿಮ್ಮ ಜೀವನ ಬದಲಾಗ್ಬೋದು. ಮನುಷ್ಯ ಅಂದಮೇಲೆ ಪ್ರತಿಯೊಬ್ಬರಿಗೂ ನೋವು ಖಂಡಿತ ಇರುತ್ತೆ. ಒಬ್ಬರಿಗೆ ಒಂದು ನೋವು ಇದ್ದರೆ ಇನ್ನೊಬ್ಬರಿಗೆ ಇನ್ನೊಂದು ನೋವು ಇರುತ್ತೆ. ಆದರೆ ಎಲ್ಲದೂ ನನಗೆ ಬಂದಿದೆ, ನಾನೇ ಮಾತ್ರ ಈ ನೋವನ್ನು ಅನುಭವಿಸ್ತಾ ಇರೋದು, ನನ್ನನ್ನು ಬಿಟ್ಟರೆ ಯಾರೂ ನೋವು ಅನುಭವಿಸ್ತಾ ಇಲ್ಲ, ನಾನು ಮಾತ್ರ ನೋವನ್ನು ಅನುಭವಿಸ್ತಾ ಇರೋದು, ನನಗೆ ಮಾತ್ರ ಸಮಸ್ಯೆ ಇದೆ ಅನ್ನೋದು ನಿಮ್ಮ ಭ್ರಮೆಯಾಗಿರುತ್ತದೆ. ಮನುಷ್ಯ ಅಂದಮೇಲೆ ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆ ಇರುತ್ತೆ. ಆದರೆ ಎದುರಿಸುವಂತಹ ಶಕ್ತಿ ನಿಮ್ಮಲ್ಲಿರಬೇಕು. ಆ ಶಕ್ತಿ ನಿಮ್ಮಲ್ಲಿದ್ದರೆ ಎಂಥದೇ ಸಿಚುವೇಶನ್ ಬಂದರೂ ನೀವು ಮುಂದೆ ಹೋದೇ ಹೋಗ್ತೀರಾ. ಕಷ್ಟ ಯಾರಿಗೆ ಬರುತ್ತೆ ಅಂದರೆ ಎದುರಿಸುವ ಶಕ್ತಿ ಯಾರಲ್ಲಿ ಇರುತ್ತೋ ಅವರಿಗೆ ಕಷ್ಟ ದೇವರು ಕೊಡ್ತಾನೆ. ಎದುರಿಸುವ ಶಕ್ತಿ, ಕಷ್ಟ ಬಂದಾಗ ಎದುರಿಸುವ ಶಕ್ತಿ ತಾನಾಗಿಯೇ ನಿಮ್ಮಲ್ಲಿ ಹುಟ್ಟಿಕೊಳ್ಳುತ್ತದೆ. ಕಷ್ಟ ಕೊಟ್ಟಿರ್ತಕ್ಕಂತಹ ದೇವರಿಗೆ ಪರಿಹಾರ ಕೂಡ ನಿಮ್ಮಲ್ಲಿರುತ್ತೆ ಅನ್ನೋ ಜ್ಞಾನ ಕೂಡ ದೇವರಲ್ಲಿರುತ್ತೆ. ಜೀವನದಲ್ಲಿ ಎಲ್ಲನೂ ಕೂಡ ಅನುಭವಿಸಿದ್ದೇನೆ, ನನಗೆ ಏನು ಬೇಡ, ನನಗೆ ಸಾವೇ ಗತಿ ಅನ್ನೋರು ಈ ಮಾತನ್ನು ಕೇಳಿಸ್ಕೊಳ್ಳಿ. ನಾವು ಹುಟ್ಟಿರೋದು ಏನೋ ಒಂದು ಸಾಧನೆ ಮಾಡೋದಕ್ಕೆ, ಅಟ್ಲೀಸ್ಟ್ ನಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಮ್ಮನ್ನು ದೇವರು ಸೃಷ್ಟಿ ಮಾಡ್ತಾನೆ. ಆದರೆ ದೇವರ ವಿರೋಧವಾಗಿ ನಾವು ಹೋಗಿ ಸಾಯುವ ನಿರ್ಧಾರವನ್ನು ಮಾಡ್ತೇವೆ. ಅದು ಖಂಡಿತ ತಪ್ಪು. ಯಾಕೆಂದರೆ ಮನುಷ್ಯನ ಜನ್ಮ ಮಹಾತ್ಮವಾದ ಒಂದು ಒಳ್ಳೆಯ ಪುಣ್ಯವಾದ ಜನ್ಮವಾಗಿರುತ್ತದೆ. ಆ ಜನ್ಮವನ್ನು ಯಾವತ್ತೂ ಕೂಡ ಕಳ್ಕೋಬೇಡಿ. ದೇವರು ಕೊಟ್ಟ ವರ ಆಗಿರುತ್ತೆ ಹೊರತು ಅದು ನಿಮ್ಮ ಪಾಲಿನ ಶಾಪವಾಗುವುದಿಲ್ಲ. ಯಾವತ್ತೂ ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡೋದನ್ನು ಕಲ್ತ್ಕೋಬೇಕು. ನಾವು ನೆಗೆಟಿವ್ ಆದಷ್ಟು ನಮ್ಮ ಮನಸ್ಥಿತಿ, ನಮ್ಮ ಪರಿಸ್ಥಿತಿ ಪ್ರತಿಯೊಂದು ಕೂಡ ನೆಗೆಟಿವ್ ಆಗ್ತಾನೆ ಹೋಗುತ್ತೆ. ನಾವು ಯಾವಾಗ ಪಾಸಿಟಿವ್ ಆಗ್ತೇವೋ ಆಗ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯವಾಗುತ್ತದೆ. ಇವತ್ತು ನಮಗೆ ಒಳ್ಳೆಯ ದಿನ ಬಂದಿಲ್ಲ ಅಂದರೂ ಮುಂದೆ ಒಂದು ದಿನ ನಮಗೆ ಒಳ್ಳೆಯ ದಿನ ಬಂದೇ ಬರುತ್ತೆ ಎನ್ನೋ ಭರವಸೆಯನ್ನು ಯಾವತ್ತಿಗೂ ಮರೆಯಬಾರ್ದು. ಆ ಭರವಸೆಯನ್ನು ಇದ್ದರೆ ಮನುಷ್ಯ ತಾನಾಗೆ ಚೇಂಜ್ ಆಗ್ತಾ ಹೋಗ್ತಾನೆ, ಅವನ ವ್ಯಕ್ತಿತ್ವನೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಪ್ರೀತಿ, ವಿಶ್ವಾಸ, ಸಹನೆ, ತಾಳ್ಮೆ ಮನುಷ್ಯನಲ್ಲಿ ಸಹಜ ಗುಣಗಳಾಗಿವೆ. ಆ ಗುಣವನ್ನು ನೀವು ಕಲಿತ್ಕೊಳ್ಳಬೇಕಾಗುತ್ತದೆ. ಕೆಲವೊಬ್ಬರಿಗೆ ಹಣ ಇರುತ್ತೆ ಆದರೆ ನೆಮ್ಮದಿ ಇರೋದಿಲ್ಲ, ಇನ್ನು ಕೆಲವೊಬ್ಬರಿಗೆ ನೆಮ್ಮದಿ ಇರುತ್ತೆ ಹಣ ಇರೋದಿಲ್ಲ, ಅಷ್ಟೇ ವ್ಯತ್ಯಾಸ. ಅದಕ್ಕೆ ಗಾದೆನೂ ಕೂಡ ಇದೆ, ಹಲ್ಲಿದ್ದವರಿಗೆ ಕಡಲೆ ಇರಲ್ಲ, ಕಡಲೆ ಇದ್ದವರಿಗೆ ಹಲ್ಲಿರಲ್ಲ ಅಂತ. ಸೊ ಅದೇ ಥರ ಯಾರಿಗೆ ಏನು ಅವಶ್ಯಕತೆ ಇದೆನೋ ಗೊತ್ತಿಲ್ಲ, ಬಟ್ ನಾವಾಗೇ ದೇವರ ಮೊರೆಯಲ್ಲಿ ಹೋಗಬಾರ್ದು. ದೇವರು ತಾನಾಗೇ ನೀನು ಇದ್ದು ಸಾಕು ಬಾ ಅಂತ ದೇವರೇ ಕರ್ಕೋಬೇಕು ಹೊರತು ನಾವಾಗೇ ಸ್ವಯಂ ಇಚ್ಛೆಯಿಂದ ಹೋಗಬಾರ್ದು. ದೇವರು ಕೂಡ ಮೆಚ್ಚೋದಿಲ್ಲ. ದೇವರು ಮೆಚ್ಚುವಂತಹ ಕೆಲಸವನ್ನು ನಾವು ಮಾಡಬೇಕು. ನಮಗೆ ಇವತ್ತು ಒಳ್ಳೆಯದಾಗಿಲ್ಲ ಅಂದರೆ ನಾಳೆ ಒಂದು ದಿನ ನಮಗೆ ಒಳ್ಳೆಯದಾಗುತ್ತೆ. ನಾಳೆಯ ಭರವಸೆಯೊಂದಿಗೆ ನಾವು ಬದುಕಬೇಕಾಗುತ್ತದೆ. ಇಂದಿನ ಕಷ್ಟ ನಾಳೆಯ ಸುಖ ಎಂದು ನಂಬಿ ಜೀವನ ಮಾಡಬೇಕು. ಆಗ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ. ಇವತ್ತು ನಾವು ದುಃಖದಲ್ಲಿದ್ದೀವಿ ಅಂತ ಹೇಳಿಬಿಟ್ಟು ನಾಳೆ ನಮಗೆ ಸುಖ ಬರೋದೇ ಇಲ್ಲ, ನಾವು ಸಂತೋಷವಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟು ನೀವು ತಪ್ಪು ನಿರ್ಧಾರವನ್ನು ಮಾಡಿದ್ದೆ ಆದರೆ ದೇವರು ಖಂಡಿತ ನಿಮ್ಮನ್ನು ಮೆಚ್ಚೋದಿಲ್ಲ. ನೀವು ಭೂಮಿ ಮೇಲೆ ಬಂದಿದ್ದೀರಾ ಅಂದರೆ ಅದಕ್ಕೆ ಒಂದೊಳ್ಳೆ ಕಾರಣ ಇರುತ್ತೆ. ಕಾರಣ ಇಲ್ಲತಿ ದೇವರು ಯಾವುದೇ ರೀತಿ ಯಾವುದನ್ನು ಕೂಡ ಸೃಷ್ಟಿ ಮಾಡಲ್ಲ. ಮನುಷ್ಯನ ಜನ್ಮ ಕೂಡ ಹಾಗೇ, ಯಾವುದೂ ಕೂಡ ಸೃಷ್ಟಿ ಮಾಡಬೇಕು ಅಂದರೆ ಅದು ದೇವರ ಜಗದ ನಿಯಮ. ಜಗದ ನಿಯಮ ಹೇಗಿರುತ್ತೋ ಅದರ ಅನುಸಾರವಾಗಿ ನಾವು ಬದುಕಬೇಕು ಆಗುತ್ತೆ. ಸೊ ಅದನ್ನು ತದ್ವಿರುದ್ಧವಾಗಿ ನಾವು ಬದುಕೋದಕ್ಕೂ ಸಾಧ್ಯವಿಲ್ಲ. ಸ್ನೇಹ, ಪ್ರೀತಿ ಯಾರೊಂದಿಗೂ ನಾವು ಅಪೇಕ್ಷೆನೇ ಪಡಬಾರದು. ನಾವು ಅಪೇಕ್ಷೆ ಪಟ್ಟಷ್ಟು ಅವರಿಂದ ಅಕ್ಸೆಪ್ಟೆನ್ಸಿ, ಅವರಿಂದ ನಾವು ಪ್ರೀತಿಯನ್ನು ಯಾವುದನ್ನೇ ಕೂಡ ನಾವು ಬೇಡಿಕೊಂಡ್ರೆ ಖಂಡಿತ ಅವರಿಗೆ ನಾವು ಒಂದು ಒಳ್ಳೆ ವಸ್ತು ಆಗ್ತೀವಿ, ವ್ಯಕ್ತಿ ಆಗ್ತೀವಿ ಹೊರತು
ನಮ್ಮ ಭಾವನೆಗೆ ಬೆಲೆ ಕೊಡುವಂತಹ ವ್ಯಕ್ತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾವು ನಮ್ಮಂತೆಯೇ ಬದುಕಬೇಕು ಹೊರತು ಬೇರೆಯವರ ನೋಡಿ ಬದುಕುವುದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಜೀವನದಲ್ಲಿ ಆದಂತಹ ಕಹಿ ಘಟನೆಗಳನ್ನು ಮರೆಯಲು ಸಾಧ್ಯವಾಗುತ್ತಿಲ್ಲ ಅಂದರೆ ಒಂದೊಳ್ಳೆಯ ಪುಸ್ತಕಗಳನ್ನು ಓದಿ, ಹೊರಗಡೆ ಹೋಗಿ 4 ಜನರ ಜೊತೆ ಬೆರೆಯಿರಿ. ನಂತರ ನಿಮ್ಮ ಇಷ್ಟವಾದಂತಹ ನಿಮಗೆ ಏನಿಷ್ಟನೋ ಅದೇ ರೀತಿ ಜೀವನ ಮಾಡಿ. ಆಗ ನಮ್ಮಲ್ಲಿರುವಂತಹ ಮನಸ್ಸಲ್ಲಿರ್ತಕ್ಕಂತಹ ನೋವು ಕೂಡ ದೂರವಾಗುತ್ತದೆ, ಮಾಯವಾಗುತ್ತದೆ. ನಾವು 4 ಗೋಡೆಯ ಮಧ್ಯೆ ಒಳಗೆ ಇದ್ದರೆ ಇನ್ನು ನೋವು, ಸಂಕಟ ಜಾಸ್ತಿ ಆಗುತ್ತಾ ಹೊರತು ಕಡಿಮೆ ಆಗಲು ಸಾಧ್ಯವೇ ಇಲ್ಲ. 4 ಜನರೊಂದಿಗೆ ನೀವು ಬೆರೆತಾಗ ಮಾತ್ರ ನಿಮ್ಮಲ್ಲಿರೋ ನೋವು, ಸಂಕಟ, ಬೇಜಾರು ಎಲ್ಲ ಕೂಡ ಮಾಯವಾಗಿ ಖುಷಿಯಿಂದ ಇರಲು ಸಾಧ್ಯವಾಗುತ್ತದೆ. ಯಾರು ನಮ್ಮವರು, ಯಾರು ನಮ್ಮವರಲ್ಲ ಎಂಬುದನ್ನು ತಿಳಿದುಕೊಳ್ಳುವುದರಲ್ಲಿ ಜೀವನ ಮುಗ್ದೇ ಹೋಗ್ಬಿಡುತ್ತದೆ. ಯಾರೂ ನಮ್ಮವರಲ್ಲ, ಎಲ್ಲರೂ ನಮ್ಮವರು ಅನ್ನೋ ಭಾವನೆಯನ್ನು ನಾವು ಇಟ್ಟುಕೊಳ್ಳಬೇಕಾಗುತ್ತದೆ. ಮೊದಲಿಗೆ ನಮಗೆ ಹರ್ಟ್ ಆಗೋದು, ನಮಗೆ ಬೇಜಾರಾಗೋದು ಏನಪ್ಪ ಅಂದರೆ, ನಮ್ಮವರು ನಮಗೆ ಜಾಸ್ತಿ ನೋವನ್ನು ಕೊಟ್ಟಾಗ ನಮಗೆ ಹರ್ಟ್ ಆಗುತ್ತೆ, ಅದು ಸಾಮಾನ್ಯವಾಗಿ. ಆದರೆ ನಾವು ಅವರಿಂದ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದೇ ಇದ್ದಾಗ ಹರ್ಟ್ ಆಗೋದೇ ಇಲ್ಲ. ಇದಂತೂ 100% ಗ್ಯಾರಂಟಿ. ನಾವು ಅವರಿಂದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ವಿ ಅಂದರೆ ಖಂಡಿತ ನಮಗೆ ಹರ್ಟ್ ಮಾಡೇ ಮಾಡ್ತಾರೆ. ಸೊ ನಾವು ಅವ್ರನ್ನ ಎಕ್ಸ್ಪೆಕ್ಟೇಷನ್ಸ್ ಇಲ್ದಂಗೆ ನಾವು ಅವ್ರ ಜೊತೆ ಇದ್ವಿ ಅಂದರೆ ಅವ್ರು ಏನೇ ಅಂದರೂ ನಮಗೆ ಯಾವುದೇ ರೀತಿಯ ಹರ್ಟ್ ಆಗಲಿ, ಬೇಜಾರಾಗಲಿ, ಮನಸ್ತಾಪ ಆಗಲಿ ಯಾವುದು ಕೂಡ ಆಗಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಜೀವನವನ್ನು ನಾವೇ ರೂಪಿಸ್ಕೊಳ್ಬೇಕು. ನಮಗೆ ಆದರೆ ನಾವು ಮಾಡಬೇಕು, ಆಗಿಲ್ಲ ಅಂದರೆ ಸುಮ್ಮನೆ ಇರಬೇಕು. ಯಾರೋ ಒಬ್ರಿಗೋಸ್ಕರ ನಮ್ಮ ಜೀವನವನ್ನು ತ್ಯಾಗ ಮಾಡಬಾರ್ದು, ಯಾರಿಗೋಸ್ಕರನೂ ನಮ್ಮ ಜೀವನವನ್ನು ಬಲಿ ಕೊಡಬಾರ್ದು. ನಾವು ನಾವಾಗೇ ಇರಬೇಕು ಹೊರತು ಇನ್ನೊಬ್ಬರನ್ನು ನೋಡಿ ಈ ಸಮಾಜ ನಮ್ಗೆ ಏನನ್ನುತ್ತೋ, ಈ ಸಮಾಜಕ್ಕೆ ನಾವು ಏನಾದರೂ ತೊಂದರೆ ಆಗ್ತಾ ಇದೆಯೋ ಅಂತ ಹೇಳಿಬಿಟ್ಟು ನಮ್ಮ ಜೀವನವನ್ನು ಹಾಳು ಮಾಡ್ಕೋಬಾರ್ದು. ನಮ್ಮ ಜೀವನ ದೇವರು ಕೊಟ್ಟ ವರ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ವರವಾಗಿ ನೀವು ಅದನ್ನು ಸ್ವೀಕರಿಸಿದರೆ ಮಾತ್ರ ದೇವರು ನಿಮಗೆ ಖಂಡಿತ ಒಳ್ಳೇದು ಮಾಡ್ತಾನೆ. ಯಾವುದೋ ಒಂದು ರೂಪದಲ್ಲಿ ನಿಮಗೆ ಸಹಾಯ ಮಾಡೇ ಮಾಡ್ತಾನೆ. ಯಾವತ್ತೂ ಕೂಡ ಬೇಜಾರು ಮಾಡ್ಕೋಬೇಡಿ. ಬೇಜಾರಾದರೆ ಅದು ನಿಮ್ಮೊಳಗೆ ಇರಬೇಕು. ಬೇರೆಯವರ ಮುಂದೆ, ಬೇರೆಯವರ ಜೊತೆ ಯಾವತ್ತೂ ಕೂಡ ತೋರಿಸ್ಕೋಬಾರ್ದು. ಜೀವನ ಒಂದು ಮಾಯೆ ಇದ್ದ ಹಾಗೆ, ಆ ಮಾಯೆಯ ಜಾಲದಲ್ಲಿ ನಾವು ಸಿಕ್ಕಾಕೊಂಡಿರ್ತೀವಿ ಅಷ್ಟೆ. ಸೊ ಅದರಿಂದ ನಾವು ಹೊರಗೆ ಬರೋದು ಹೇಗೆ ಅಂತ ಯೋಚನೆ ಮಾಡಬೇಕು ಹೊರತು ಅದೇ ಮಾಯೆ ಒಳಗೆ ಸಿಕ್ಕಾಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡಬಾರ್ದು. ಅದರಿಂದ ಆಚೆ ಬಂದು ನಮ್ಮದೇ ಆದಂತಹ ಪ್ರಪಂಚವನ್ನು ನಾವು ಸೃಷ್ಟಿಸಿಕೊಂಡಾಗ ಯಾವುದೇ ರೀತಿ ಕಷ್ಟಗಳು ಕೂಡ ಬರೋದಿಲ್ಲ. ಕಷ್ಟ ನಮ್ಮೊಂದಿಗೆ ಬರೋದಕ್ಕೆ ಹೆದರುತ್ತೆ. ಆ ರೀತಿ ನಾವು ಬಾಳ್ವೆ ಮಾಡಬೇಕು. ಆಗ ನಮ್ಮ ಕಷ್ಟಕ್ಕೂ ಕೂಡ ಪ್ರತಿಫಲ ಸಿಕ್ಕ ಹಾಗೆ ಅಂತ ಹೇಳಬಹುದು. ಯಾರನ್ನೇ ಆಗಲಿ ಅತಿಯಾದ ಮೋಹವನ್ನು ಇಟ್ಕೋಬಾರ್ದು. ಅತಿಯಾದರೆ ಅಮೃತನೂ ಕೂಡ ವಿಷವಾಗುತ್ತದೆ. ಆಗ ನಮ್ಮ ಮನಸ್ಸಲ್ಲಿ ಏನೋ ಒಂದು ರೀತಿ ಬೇಜಾರು, ಅಸಮಾಧಾನ, ಅವರು ನಮ್ಮನ್ನು ಬಿಟ್ಟು ಹೋದ್ರಲ್ಲ ಅನ್ನೋ ಬೇಜಾರು ಖಂಡಿತ ಇರುತ್ತದೆ. ಆದಷ್ಟು ನಾನು ಹೇಳಿರುವಂತಹ ಪಾಯಿಂಟ್ಗಳನ್ನು ನೆನಪಿಟ್ಕೊಳ್ಳಿ. ಯಾವತ್ತೂ ಕೂಡ ನಮಗೆ ಬೇಜಾರಾಗ್ತಾ ಇದೆ, ನನಗೆ ಸಮಸ್ಯೆ ಇದೆ ಅಂತ ಯಾವತ್ತೂ ಕೂಡ ಮನಸ್ಸಲ್ಲೇ ಇಟ್ಕೊಂಡು ನೋವನ್ನು ಅನುಭವಿಸ್ಬೇಡಿ ಅಂತ ಹೇಳ್ತಾ, ನನ್ನ ಈ ಮಾತನ್ನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮಂಥ ಎಷ್ಟೊಂದು ಜನ ಬೇಜಾರಲ್ಲಿರ್ತಾರೆ ಅಂಥವರಿಗೆ ನೀವು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಎಲ್ಲರಿಗೂ ಧನ್ಯವಾದಗಳು. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.